ಸೊ ಆ್ಯಸ್ ಅ ಕಿಡ್ ನೀವೇನು ಸೈಲೆಂಟಾ ಅಥವಾ ಮೊದಲಿಂದಲೂ ಕ್ರಿಯೇಟಿವಾ ಉಡಾಳ? ಕ್ರಿಯೇಟಿವ್ ಅಂತೂ ಇದ್ದೆ ರೀ, ಮೊದ್ಲಿಂತರೂ ಇದ್ದೆ. ನಾವು ಒಮ್ಮೆ ಏನು ಮಾಡಿಬಿಟ್ಟಿದ್ದೆ, ಸೈನ್ಸ್ ಎಕ್ಸಿಬಿಷನ್ದಾಗ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ಟಿದ್ದೆ. ಟೀಚರ್ ಹುಚ್ಚಾಗ್ಬಿಟ್ಟಿದ್ರು, ಅಂದರೆ ಏನು ಮಾಡಿಲೇ ಇದು ಅಂತ. ಇದು ಸೋಲಾರ್ ಸಿಸ್ಟಮ್ ಮಾಡಿದ್ದೆ ರೀ ನಾನು. ಅಂದ್ರೆ ಆವಾಗ ಹೆಂಗಿತ್ತಂದ್ರೆ ನಮ್ದು ತಿಂಡಿ ಅಂತಾರೆ ರೀ. ತಿಂಡಿ ಯಾವ ಅಂದ್ರೆ ತಿಂಡಿ ಅಂದರೆ ಅದು ಅಲ್ಲ. ಕೊಬ್ಬು, ಹಾಂ ಅದೇ ಗಾಂಚಲಿ ಅಂತ. ಹಾಂ 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 ಅದು ಏನಂದ್ರೆ ನಮ್ಮ ಕಡೆ ತಿಂಡಿ ಅಂತಾರೆ. ಅದು ಏನಂದ್ರೆ ಏನಾರು ಒಂದು ಬೇರೆ ಮಾಡ್ಬೇಕು. ಸೈನ್ಸ್ ಪ್ರಾಜೆಕ್ಟ್ ಬಂತ ಬೇರೆ ವಾಲ್ಕೆನೋ ಮಾಡೋದೇ ಅಲ್ಲ. ಹಿಂಗೆ ಮಣ್ಣು ತೊಗೊಂಬಂದು ಮಾಡಿ ವಯಸ್ಸಿಗೆ ನೀವು ಫುಲ್ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ಟಿದ್ರಿ. ಹಾಂ ಅದು ಕೇಳ್ರಿ ಹೆಂಗೆ ಮಾಡ್ತಿದ್ವಿ ಅಂತ. ಇವು ನಮ್ಮೂರ ಜಾತ್ರೆ ಆಗ್ತಿದ್ವು ರೀ, ವರ್ಷಕ್ಕೊಮ್ಮೆ ಜಾತ್ರೆ ಇದ್ದಾಗೆ ಇವು ರಿಮೋಟ್ ಕಂಟ್ರೋಲ್ ಕಾರ್ ಅದು ಇಡೋರಿ. 30 ರೂಪಾಯಿ 40 ರೂಪಾಯಿ ರಿಮೋಟ್ ಕಂಟ್ರೋಲ್ ಕಾರು, ವಯರ್ ಹಚ್ಚಿ ಬರ್ತಿದ್ವಿ, ಹಿಂಗೆ ಹೋಗ್ತಿದ್ವಿ. ಅವು ಮನ್ಯಾಗ ಕೊಡಿಸ್ತಿದ್ದಿಲ್ಲ ನಮಗೆ. 10 ಕೊಡಿಸ್ಕೊತಿದ್ವಿ. 2-3 ದಿವಸ ಆಡಿದ ಮೇಲೆ ಅವೆಲ್ಲ ನಮ್ಗೆ ಬೇಸರವು. ಮೋಟ್ರ್ ತೆಗಿತಿದ್ವಿ ಅದ್ರದ್ದು. ಮೋಟ್ರ್ ತೆಗೆದು ಅದಕ್ಕೊಂದು ಕಾರ್ಡ್ಬೋರ್ಡ್ ಹಾಕಿ ಓಹೋ, ಈ ಬ್ಯಾಟ್ರಿ ಹಚ್ಚೋದು. ನಾವು ಸೈಂಟಿಸ್ಟ್ ಆಗಿಬಿಟ್ಟೆ ಈಗ. ಸೊ ನನಗೆ ಹೆಂಗೆ ವಿಚಾರ ಬಂತು, ಅವಾಗ 6th and 7th ಇದ್ದೆ ರೀ. ಏನು ಬಂತು, ಸೊ ಕಾರ್ಡ್ಬೋರ್ಡ್ ಎದಕ್ಕೆ ಹಾಕೋದು, ಇದಕ್ಕೆ ಸಿ ಡಿ ಹಾಕಿದ್ರೆ ಇನ್ನೂ ದೂರ ತಿರುಗ್ತದಲ್ಲ ಅಂತ. ಓಹೋ ಹೋ 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 ಹೋ. ಸೊ ಅದಕ್ಕೊಂದು ಇದು ಹಾಕಿ ಸಿ ಡಿ ಅಟ್ಯಾಚ್ ಮಾಡಿದೆ ಮೋಟ್ರಿಗೆ. ಹಿಂಗೆ ಮಾಡಿ ಮೇಲೆ ಸಿ ಡಿ ತಿರುಗೋದು. ನಾ ಏನು ಮಾಡಿದೆ, ಇವು ಪಿನ್ ಬರ್ತಾವೆ ನೋಡ್ರಿ, ಪಿನ್ ಬಿಸಿ ಮಾಡಿ ಸಿ ಡಿ ಹೋಲ್ ಮಾಡಿ ಇದಕ್ಕೆ ಬಾಲ್ ಕಟ್ಟಿದೆ. ಬಾಲ್ ಕಟ್ಟಿದೆ ಎಲ್ಲ ತಿರುಗು ಮಸ್ತ್ ಸಣ್ಣಂಗೆ ತಿರುಗೋದು, ಸಣ್ಣ ಹೆಚ್ಚು ಮಾಡೋದು. ಸೊ ಆ ಸಿ ಡಿನಲ್ಲೇ ಫುಲ್ ಸೋಲಾರ್ ಸಿಸ್ಟಮು, ಹಾಂ. ಒಂದೊಂದು ಹೋಲಲ್ಲೂ 8 ಮಾಡಿ ಹಿಂಗೆ ಮಾಡಿದ್ವಿ. ಅರ್ತ್ ಅಂದ್ರೆ ಫುಲ್ ಬ್ಲೂ ಇರೋದು. ಅದು ಇದು ಮಾಡಿ ಎಲ್ಲ ಪೇಂಟ್ ಮಾಡಿ ಅವು ದೊಡ್ಡ ಇವು ಡಬ್ಬಿ ಬರ್ತಿತ್ತು ನೋಡ್ರಿ, ಡಬ್ಬಿ ಒಳಗೆ ಫುಲ್ ಬ್ಲ್ಯಾಕ್ ಪೇಂಟ್ ಮಾಡಿದ್ವಿ. ಬ್ಲ್ಯಾಕ್ ಪೇಂಟ್ ಮಾಡಿ ಅವು ಗ್ಲಿಟರ್ ಬರ್ತಿದ್ವು ನೋಡ್ರಿ, ಇವು ಅಂತಿದ್ರು ಕತ್ಲಾಗೆಲ್ಲ ಮಿಂಚ್ತಾವೆ ನೋಡ್ರಿ, ನಿಯಾನ್ ರೇಡಿಯಮ್ ಅಂತೆಲ್ಲ ಕಲರ್ ಹಚ್ಚಿದ್ವಿ. ಕಲರ್ ಹಚ್ಚಿ ಅದಕ್ಕೊಂದು ಇನ್ನೊಂದಕ್ಕೆ ಇದು ಲೈಟ್ ಕನೆಕ್ಷನ್ ಕೊಟ್ವಿ. ಸಣ್ಣ ಬಲ್ಬ್ ಬರ್ತಾವೆ ನೋಡ್ರಿ, ಸುಮ್ಮ ಬ್ಯಾಟ್ರಿ ಹಿಂಗೆ ಹಿಡಿದು ಹತ್ತಾವೆ, ಅದಕ್ಕೊಂದು ಕೊಟ್ವಿ. ಸಿ ಡಿಗೆ ಒಂದು ಕೊಟ್ವಿ, ಒಂದು ಹೋಲ್ ಮಾಡಿದ್ವಿ. ಸೊ ಯಾರು ಹಿಂಗೆ ಹೋಲ್ ನೋಡಿದ್ರೆ ನಾವು ಹಚ್ತಿದ್ವಿ, ಸಣ್ಣ ಹಿಂಗೆ ತಿರುಗ್ತಿತ್ತಲ್ಲ. ಸೊ ಇಟ್ಟು ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ಏನು ಮಾಡಿ ಗುರುತಿಲ್ಲ ದೋಸ್ತ್, ಭಾರಿ ಮಾಡಿ ಇಷ್ಟ ಸೋಲಾರ್ ಸಿಸ್ಟಮ್ ಎಲ್ಲ ಹೇಳಿದ್ವಿ ನಾವು. ಹಿಂಗೆಲ್ಲ ಸೊ ಕ್ರಿಯೇಟಿವ್ ಅಂತ ಇದ್ದರು. ಪ್ಲಸ್ ಮನ್ಯಾಗ ಐ ಗ್ರೂ ಅಪ್ ಲಿಸ್ನಿಂಗ್ ಮ್ಯೂಸಿಕ್ ಓನ್ಲಿ. ಅಪ್ಪ ಅವರು ಅಪ್ಪ ಮ್ಯೂಸಿಷಿಯನಾ? ಪ್ಯಾರಲಿ ಲಾ ಜೊತೆಗೆ ಕಲ್ತಾರೆ ಮ್ಯೂಸಿಕ್ ಎಲ್ಲ, ಹಿಂದೂಸ್ತಾನಿ ಎಲ್ಲ ಎಷ್ಟು ಕಲಿಬೇಕು ಕಲ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಾರೆ, ಪ್ಲಸ್ ಕಂಪೋಸು ಮಾಡ್ತಾರೆ. ಅಪ್ಪ ಹೆಸರು ಕೃಷ್ಣ ವಸಂತರಾವ್ ಕುಲಕರ್ಣಿ ಅಪ್ಪ. ಸೊ ಹಂಗೆ 5 ಇನ್ಸ್ಟ್ರೂಮೆಂಟ್ ಬಾರಿಸ್ತಿದ್ರು ಅವರು ಅವಾಗೆ. ತಬಲಾ, ಹಾರ್ಮೋನಿಯಂ, ಸಿತಾರು, ವೀಣಾ ಎಲ್ಲ ಬಾರಿಸ್ತಿದ್ರು. ಸೊ ಅವಾಗ ನಂಗೆ ಸ್ವಲ್ಪ ಅಲ್ಲಿಂದ ಮ್ಯೂಸಿಕ್ ಆ ರಿದಮ್ ಕ್ಯಾಚ್ ಮಾಡೋದು ಮೊದಲಿನ ಥರ ಮನ್ಯಾಗೆ ಟ್ರೈನ್ ಆಗಿಬಿಟ್ಟಿನಿ. ಸುಮ್ಮ ಹಾರ್ಮೋನಿಯಂ ಬಾರಿಸೋರು ಈ ಹಾಡು ಯಾವ್ದು ಹೇಳು ಅಂದ್ರೆ ಸೂರ್ಯನ ಕಾಂತಿನ ಹಿಂಗೆಲ್ಲ ಹೇಳ್ತಿದ್ವಿ ನಾವು, ಹಿಂದಿ ಕನ್ನಡ ಎಲ್ಲ. ವೆರಿ ನೈಸ್. ಹಿಂಗೆ ಬಂದದ್ರಿ ಕ್ರಿಯೇಟಿವ್. ಎಸ್, ಮೊದಲಿನ ಥರ. ಸೊ ಎಲ್ಲರಿಗೂ ಒಂದು ಲೇಬಲ್ ಇರುತ್ತೆ. ಈ ಸಿಟಿ ಹುಡುಗರಂದರೆ ಎಲ್ಲದರಲ್ಲೂ ಮುಂದಿರ್ತಾರೆ, ಭಾಳ ಫಾರ್ವರ್ಡು. ಅದರ ಹಳ್ಳಿ ಹುಡುಗರಂದರೆ ಯಾವಾಗಲೂ ದೊಡ್ಡ ಕನಸುಗಳನ್ನು ಕಾಣ್ತಾರೆ. ಈ ಥರದ್ದೆಲ್ಲ ಲೇಬಲ್ಸ್ ಇರೋ ಒಂದು ಸಮಾಜ. ನಿಮ್ಗೆ ಅನ್ಸತ್ತಾ ಸ್ಮಾಲ್ ಟೌನ್ ಹುಡುಗರುಗಳು ಎಲ್ಲ ಒಂದು ಕಡೆ ದೇ ಆಫನ್ ಡ್ರೀಮ್ ಬಿಗರ್ ಅಂತ? ಮೊದಲು ಸ್ವಲ್ಪ ಕಠಿಣ ಇತ್ತು ರೀ, ಯಾಕಂದ್ರೆ ಬಿಡ್ತಿದ್ದಿಲ್ಲ. ನಂಗೆ ಇದೊಂದು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ಬಿಡು, ಅಲ್ಲಿ ಹೋಗಿ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳಿ ಸುಮ್ಮನೆ ಇಂಥ ಸ್ಟೋರೀಸ್ ಹೇಳ್ಬಿಡ್ತೀರಿ. ಯಾಕಂದ್ರೆ ಮೊದಲು 90s ಒಂದು ಟ್ಯಾಲೆಂಟ್ ಬೆಂಗಳೂರಿಗೆ ಬಂದು ರೀಚ್ ಆಗ್ಬೇಕಂದ್ರೆ ಇಟ್ ಯೂಸ್ ಟು ಟೇಕ್ ಅ ಲಾಟ್ ಆಫ್ ಹರ್ಡಲ್ಸ್. ಮೀನಿಂಗ್ ಯಾವ ಥರ ಹರ್ಡಲ್ಸು? ಅಂದರೆ ಇದು ರೀ, ಊರ ಕಡೆನೇ ಫಸ್ಟ್ ಆಚೆಗೆ ಬಿಡ್ತಿರಲಿಲ್ಲ ಅಂದರೆ ಇದು ಹಾಳಾಗ್ಬಿಡ್ತೀರಾ? ಈ ಯಾರಾದ್ರು ಸಿಂಗಿಂಗ್ ಇಷ್ಟ ಇತ್ತು ಅಂದ್ರೆ ಊರಾಗ ಬೇರೆ ಒಂದು ಲಿಮಿಟೆಡ್ ರಿಸೋರ್ಸ್ ಅಷ್ಟೇ ಇರ್ತದೆ. ಸೊ ಅದು ಅಪ್ಸ್ಕಿಲ್ ಮಾಡ್ಲಿಕ್ಕೆ ನೀವು ಇವೆಂಚುಲಿ ಹ್ಯಾವ್ ಟು ಮೂವ್ ಟು ದ ಬಿಗ್ಗರ್ ಸಿಟಿ. ರೈಟ್. ಸೊ ಅಲ್ಲೆಲ್ಲ ಬಿಡ್ತೀವಿ, ಸಪೋರ್ಟ್ ಮಾಡ್ತಿದ್ದಿಲ್ಲ. ಬಟ್ ಈಗ ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಆರ್ ಫ್ರಮ್ ಅ ಬಿಗ್ ಸಿಟಿ ಆರ್ ಅ ಸ್ಮಾಲ್ ಸಿಟಿ. ಇಂಟರ್ನೆಟ್ ಈಸ್ ಫ್ರೀ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಆಕ್ಸೆಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ನೀವು 24 hours ನಿಮ್ಮ ಕೈಯಾಗೆ ಇರ್ತದೆ ಮೊಬೈಲ್. ಸೊ ದ್ಯಾಟ್ ಈಸ್ ದ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ 359 ಏನು ರೀಚಾರ್ಜ್ ಮಾಡ್ತೀರಿ, ಅದೇ ಫ್ಯೂಯಲ್ ನಿಮ್ಮದು. ಸೊ ಅಷ್ಟೇ, ಹೆಜಿಟೇಟ್ ಮಾಡಬೇಡ್ರಿ. ವರ್ಡ್ ಆಫ್ ಅಡ್ವೈಸ್ ಫಾರ್ ಸ್ಮಾಲ್ ಟೌನ್ ಹುಡುಗರು ವಾಚಿಂಗ್ ಯು? ಮಾಡಿರಿ, ನಿಮ್ಮ ಕೈ ಟ್ಯಾಲೆಂಟ್ ಅದ, ಮಾಡಿರಿ, ಹೆದರ್ಬೇಡ್ರಿ ಅಷ್ಟೇ. ಜಸ್ಟ್ ಅಪ್ಲೋಡ್. ಹೌ ಟು ಚಾನಲೈಸ್ ಅ ಟ್ಯಾಲೆಂಟ್? ಅದು ಸ್ವಲ್ಪ ಟ್ರಿಕ್ಕಿ ಅದ ರೀ, ಅದು ಭಾಳ ಟ್ರಿಕ್ಕಿ ಅದ. ಯಾಕಂದ್ರೆ ನೀವು ಹ್ಯಾವ್ ಟು ಬಿ ಇನ್ ದ ರೈಟ್ ಪ್ಲೇಸ್ ಇರ್ಬೇಕು. ಅಂದಾಗ
ಮಾನಿಟರಿಲಿ ಬೆನಿಫಿಟ್ ನೀವು ಚಲೋ ಹೊತ್ನಂಗೆ ಯೂಟಿಲೈಸ್ ಮಾಡ್ಕೋಬೋದು. ಹ್ಞೂ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತು ಬಿಸ್ನೆಸ್ದಾಗ ಅಂತೂ ಮಂದಿ ಎಷ್ಟು ಕಡಿಮೆಗೆ ಆಗ್ತದೆ ಅವ್ರಿಗೆ ಫಾಯ್ದ ಅದು. ಹ್ಞೂ ಸೊ ನಿಮ್ಗೆ ಸ್ಕಿಲ್ ಗುರ್ತಿರಬೇಕು ಮಾರ್ಕೆಟ್ನಾಗ ಏನೇನದ. ಸೊ ದ್ಯಾಟ್ಸ್ ವೈ ಕೊಲ್ಯಾಬ್ರೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಈಸ್ ಇಂಪಾರ್ಟೆಂಟ್. ಹ್ಞೂ ಅಂದಾಗ ಬ್ರ್ಯಾಂಡ್ಸಿಗೆ ನೀವೆಷ್ಟು ಡಿಸರ್ವ್ ಮಾಡ್ತೀರಿ ಅಷ್ಟು ದುಡ್ಡು ಬರ್ತದೆ ನಿಮಗೆ. ಸೊ ಸಿನ್ಸ್ ಬ್ರ್ಯಾಂಡ್ಸ್ದೆಲ್ಲ ಮಾತಾಡ್ತಾ ಇರೋದ್ರಿಂದ, ಸೊ ಒನ್ಸ್ ನೀವು ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ತೊಗೊಂಡಿರೋ ಕಾಂಟೆಂಟ್ ಕ್ರಿಯೇಟರ್ ಎಲ್ಲ ಆದಮೇಲೆ ಯು ಥಿಂಕ್ ಜರ್ನಿ ಈಸ್ ಈಸಿ? ಅಂದರೆ ಮತ್ತೆ ಕೊಲ್ಯಾಬ್ಸ್ ಎಲ್ಲ ತುಂಬ ಬೇಗ ಬರುತ್ತಾ? ಬಿಕಾಸ್ ಯು ವರ್ಕ್ ವಿತ್ ಲೆನ್ಸ್ ಕಾರ್ಡ್, ಥಮ್ಸ್ ಅಪ್, ಕೋಟಕ್, ಬೂಸ್ಟ್, ಕ್ಲಾಸ್ಮೇಟ್, ಅವು ಬರ್ತಿರ್ತಾವೆ ರೀ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ಸ್ ಶಾರ್ಕ್ ಬರ್ತಿರ್ತಾವೆ. ಟ್ಯಾಂಕ್. ಹಾಂ, ಶಾರ್ಕ್ ಟ್ಯಾಂಕ್ ಅದು ಅನ್ಎಕ್ಸ್ಪೆಕ್ಟೆಡ್, ಅದು ಮಜಾ ರೀ ಅದು. ನಿಮ್ಮ ಕಣ್ಣಿಗೆ ಶಾರ್ಕ್ ಟ್ಯಾಂಕ್ ಇಡೀ ಎಪಿಸೋಡ್ ಹೆಂಗಿತ್ತದು? ಅದು ಹೆಂಗಂದ್ರೆ ಫಸ್ಟ್ ಸೀಸನ್ ನೋಡಿದ್ದೆ ಶಾರ್ಕ್ ಟ್ಯಾಂಕ್ ನಾನು. ಫಸ್ಟ್ ಸೀಸನ್ ವಾಸ್ ವೆರಿ ಕ್ರೇಜಿ. ಅಶ್ನೀರ್ ಗ್ರೋವರ್ ಬಂದು ಫುಲ್ ಹುಚ್ಚಿಡಿಸ್ಬಿಟ್ಟಿದ್ದ, ಏನೋ ಮಜಾ ಇದ್ದ ನೀವು ಅಂತವ ದೊಗ್ಲಪ್ಪನ. ನಾವು ಸೀಸನ್ 1 ಪ್ಯಾರಡಿ ಮಾಡಿದ್ವಿ. ನಾವು ಇಬ್ಬರೇ ಇದ್ವಿ ಊರಾಗ ಆ ದಿವ್ಸ, ನಾನು ಪ್ರಜ್ವಲ್, ನನ್ನ ಫ್ರೆಂಡ್ಸ್ನಾಗ ಇಬ್ಬರೇ ಇದ್ವಿ. ಶಾರ್ಕ್ ಟ್ಯಾಂಕ್ ಮೇಲೆ ಯಾಕೆ ನಾವು ಪ್ಯಾರಡಿ ಮಾಡಬಾರ್ದು? ಹಾಂ ಮಾಡೋನು, ಏನಂತ ಮಾಡೋನು, ಇಲ್ಲೇ ಫ್ರೆಂಡನ ಬರ್ಡೇ ಇರ್ತದೆ, ಕೇಕ್ ತೊಗೊಳಿಕ್ಕೆ ರೊಕ್ಕಿಲ್ಲ ನಮ್ಮ ಕಡೆ, ಸೊ ಶಾರ್ಕ್ ಟ್ಯಾಂಕಿಗೆ ಹೋಗೋನು, 300 ರೂಪೀಸ್ ತೊಗೊಂಬರೋನು, ಇನ್ ರಿಟರ್ನ್ ಅವ್ರಿಗೆ ಆ ಕೇಕ್ದಾಗ ಒಂದು 15% ಕೇಕ್ ಕೊಡೋನು, ಉಪ್ಪಿಟ್ಟು ಚೂಡ ಹಾಕಿ ಕೊಡೋನು, ಹಿಂಗೆ ಕೂತ್ ಬರ್ದ್ವಿ. ಸೊ ಅದು ಪ್ಯಾರಡಿ ಮಾಡಿದ್ವಿ. ಸೊ ಭಾಳ ಜನಕ್ಕೆ ಸೇರ್ತದು. ಆಮೇಲೆ ಮಾಡ್ಲಿಕ್ಕೆ ಆಗಲಿಲ್ಲ ರೀ, ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಕಟ್ಟು ಒಮ್ಮೆ ಸೀಸನ್ 2 ಒಮ್ಮೆ ಪ್ರಮೋಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿವಿ ನಾವು. ನನಗೆ ಅದು ಫುಲ್ ಖುಷಿ ಅದು. ಅಯ್ಯೋ ಆ ಟೈಮ್ದಾಗ ಶಾರ್ಕ್ ಟ್ಯಾಂಕ್ ಮೇಲೆ ಯಾರೂ ರೀಲೇ ಮಾಡಿದ್ದಿಲ್ಲ ಇನ್ನು ಕನ್ನಡ. ಇದು ಹಿಂಗೆ ಕಾಮಿಡಿ ಮಾಡಿದ್ರು ನನ್ನ ಫೀಡ್ದಾಗ ಬಂದಿಲ್ಲ ರೀ. ಬಟ್ ನಾ ಅದು ಸೀಸನ್ 1 ಪ್ಯಾರಡಿ ಮಾಡೀನಿ, ಸೀಸನ್ 2ಗೆ ಸೀದಾ ಒಮ್ಮೆ ಪ್ರಮೋಷನ್ಗೆ ಕರೆದಾರಲ್ಲ ಅಂತ ಭಾಳ ಖುಷಿಯಾಗಿದ್ದು ರೀ. ಸೊ ವಿ ವರ್ 4 ಕ್ರಿಯೇಟರ್ಸ್ ಫ್ರಮ್ ಸೌತ್ ಇಂಡಿಯಾ ಟು ಡೂ ಅ ಪ್ರಮೋಷನಲ್. ವಾದಿರಾಜು, ಕೃಷ್ಣ, ಸ್ನೇಹ ಶೆನಾಯ್, ನಾನು, 4 ಮಂದಿ ರೀ. ಫಸ್ಟ್ ಟೈಮ್ ಮುಂಬೈಯಾ? ಇಲ್ರಿ, ಹಂಗೆ ಹೋಗ್ತಿದ್ವಿ. ಬಟ್ ಇದು ಎಷ್ಟು ರೀ, ಅವ್ರು ಹೇಳಿದರು ಎಲ್ಲ ಸ್ಕ್ರಿಪ್ಟ್ ಬರ್ಕೊಂಬರ್ರಿ, ಎಲ್ಲ ಮಾಡೋಣಂತ. ನಾವು ಕ್ಲಿಯರ್ ಇದ್ವಿ, ಇವೆಲ್ಲ ಶಾರ್ಕ್ಸ್ ಹಿಂದಿ ಮಾತಾಡ್ತಾರೆ, ಅವ್ರ ಕೈಯಾಗ ಕನ್ನಡ ಮಾತಾಡ್ಸೋನು ಹೆಂಗಿರ್ತದೆ. ಸಮಥಿಂಗ್ ನ್ಯೂ. ಆ್ಯಂಡ್ ಅವ್ರ ಕೈ ಕನ್ನಡ ಮಾತಾಡ್ಸಿವಿ ಲಿಟ್ರಲಿ ನಾವು. ಹೆಂಗೆ ಕನ್ನಡ ಮಾತಾಡ್ಸಿದ್ರಿ ಅವ್ರಿಗೆ ಹೇಳ್ತಿದ್ವಿ, ಸರ್ ऐसा बोलना है, इसका मीनिंग ಕನ್ನಡ में ये है, ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ವಿ. ಸೊ ದ್ಯಾಟ್ ಅವ್ರಿಗೂ ಡೌಟ್ ಇರಬಾರ್ದು, ನಾ ಎದಕ್ಕೆ ಹೇಳಿಕತ್ತೀನಿ ಇದನ್ನಂತ. ಅವ ಬೋಟ್ದವ ಭಾರಿ ಅಂದನ್ರಿ, ಅಮನ್ ಗುಪ್ತಾ, ಏನಪ್ಪ ದೋಸ್ತ ಅಂತ ಹಿಂಗೆಲ್ಲ ಮಾತಾಡ್ಸೀವಿ. ಸೊ ಅದು ಖುಷಿ ಆಯ್ತು ರೀ. ಒಂದೆಷ್ಟು 15 ನಿಮಿಷನಾಗ ಒಂದು 8-9 ಸ್ಕ್ರಿಪ್ಟ್ ಬರ್ದ್ವಿ, 4 ಮಂದಿ ಕೂತು ಪ್ರಿಂಟೌಟ್ ತೊಗೊಂಡು ಹೋಗಿವ್ರಿ ನಾವು. ಆಲ್ ಪ್ಲ್ಯಾನ್. ಹಾಂ, ಅವರು ಯಾರ್ದು ಇಬ್ಬರ ಜೊತೆ ಮಾಡು ಅಂದರು. ನಾವೊಂದು ಆಪರ್ಚುನಿಟಿನೇ ಸಿಕ್ಕ್ಯದ, ಎಲ್ಲರೂ ಅವೈಲೇಬಲ್ ಇದ್ದಾರೆ, ಎಲ್ಲರ ಜೊತೆನೂ ಮಾಡ್ತೀವಲ್ಲ ಅಂತ ನಾವು. ಸ್ಕ್ರಿಪ್ಟ್ಸ್ ಹೇ, ಹಾಂ ಕಿತ್ನಾ 10 ಅಂದ್ವಿ. तो शार्क्स तो 5 ही है अंदर. हर एक पर्सन को 2 ಸ್ಕ್ರಿಪ್ಟ್ ಅಂದ್ವಿ. ನಾವು ಬ್ಯಾಕಪ್ ಇಟ್ಕೊಂಡು ಹೋಗಿದ್ದು ರೀ. ಸೊ ಇಫ್ ಅಮನ್ ಗುಪ್ತಾ ಇದನ್ನು ಬ್ಯಾಡ್ ಅಂದ್ರೆ ನೆಕ್ಸ್ಟ್ ಸ್ಕ್ರಿಪ್ಟ್ ಇತ್ತು, ನಮಗೆ ಆಲ್ಟರ್ನೇಟಿವ್ ಇತ್ತು. ಸೊ ನಮಗೆ ಗುರ್ತಿತ್ತಿದು ಮುಂದೆ ಕರೀತಾರೆ, ಬಟ್ ಇದು ಫುಲ್ ಕ್ರೇಜಿ ಹಿಟ್ ಮಾಡಿಬಿಡೋಣ ಅಂತ. ಅದೊಂದು ಎಕ್ಸ್ಪೀರಿಯನ್ಸ್ ಭಾರಿ ಇತ್ತು ರೀ. ವೆರಿ ನೈಸ್. ಇಲ್ಲಿ ಪ್ಲ್ಯಾನಿಂಗ್ ಕಾಣ್ತಾ ಇದೆ, ಸಿಕ್ಕಿದಾಗ ಸಿಕ್ಸರೇ ಹೊಡಿಬೇಕು. ಅದು ಗುರ್ತಿಲ್ಲ ರೀ, ಅಪಾರ್ಚುನಿಟಿ ಯಾವಾಗ ಬರ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ವಿ ಹ್ಯಾವ್ ಟು ಬಿ ರೆಡಿ ಆಲ್ವೇಸ್. ಒಂದು ಇದಿದೆ ಗೊತ್ತಾ, ಬಾಗಿಲು ಯಾವಾಗ ಓಪನ್ ಆಗುತ್ತೋ ಯಾವತ್ತು ಶೂಸು ಸಾಕ್ಸು ಹುಡುಕ್ಬಾರ್ದು, ಹಾಕೊಂಡು ಕೂತಿರ್ಬೇಕು, ತೆಗಿತಂದು ಜಿಗದ ಬಿಡುದು ರೀ. ಸೊ ಹಂಗೆ ರೀ. ನಿಮಗೆ ಶಾರ್ಕ್ ಟ್ಯಾಂಕ್ ಕಲಿಸಿದ ಪಾಠಗಳೇನು? ಯಾಕಂದರೆ ಒಬ್ಬೊಬ್ಬರು ಒಂದೊಂದು ನೋಡ್ತಿರ್ತೀರ, ಅಲ್ಲಿ ನೀವೇನು ನೋಡಿದ್ರಿ ಅಲ್ಲಿ? ಅಲ್ಲೇ ಹೆಂಗೆ ಎಷ್ಟು ಕ್ವಿಕ್ಕಾಗಿರ್ಬೇಕು ನಾವು. ಅಲ್ಲಿ ನಾವು ಹೋದಾಗ ಪ್ರೊಮೋ ಶೂಟ್ ಅಲ್ಲಿ ಇರ್ತಿತ್ತು ರೀ. ಸೊ ಎವ್ರಿ ಶಾರ್ಕ್ ವಿಲ್ ಬಿ ಫ್ರೀ ಫಾರ್ ಓನ್ಲಿ 5 minutes. ಅವ ವಾಶ್ರೂಮಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಟೈಮ್ ಇತ್ತು, ಯಾಕಂದ್ರೆ ಅಷ್ಟು ಫ್ರೀ ಇದ್ದಿದ್ದಿಲ್ಲ ಅವರು. ಸೊ ಎಲ್ಲರೂ ಹೇಳೋರು ಅವ್ರ ಟೀಮ್ 10 minute है, क्या कर सकते करके ನಾವು ಹೋಗೋದು ಪಟ್ನ ಸಡ್ ಅಂತ ಹೋಗೋರು. ಕೃಷ್ಣ ಮತ್ತು ಸ್ನೇಹ ಕ್ಯಾಮ್ರಾ ಹಿಡಿಯೋರು, ಅವರು 2 angles, ನಾನು ಅದು ಪರ್ಫಾರ್ಮ್ ಮಾಡ್ತಿದ್ವಿ. ಮೊದಲು ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ವಿ. ಸರಿ ಹಿಂಗದ ಓಕೆ ಡನ್ ಆ್ಯಕ್ಷನ್ ಚಲೋ. ನಾವು ಒಮ್ಮೊಮ್ಮೆ ಹೆಂಗೆ ಮಾಡೀವಿ ಅಂದ್ರೆ ಫಸ್ಟ್ ಬೇರೆ ಶಾರ್ಕ್ದವ್ರು ಮಾಡಿ ಕಳಿಸ್ಬಿಟ್ಟಿವಿ ಅವ್ರನ್ನ, ನಾವು ಆಮೇಲೆ ಶೂಟ್ ಮಾಡ್ಕೊಂಡಿವಿ ನಮ್ಮದೆಲ್ಲ. ಹಾಂ. ಸೊ ಅಲ್ಲಿ ಸ್ವಲ್ಪ ಪ್ರೊಫೆಷನಲಿಸಮ್, ಎಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ಬೇಕಂತ ಅದನ್ನ ಕಲ್ತೀವಿ. ಇಲ್ಲ ನಿಮ್ಮದು ಫುಲ್ ಹೈ ಎಂಡ್ ಕ್ಯಾಮ್ರಾಸೇ ತೊಗೊಳ್ತಾ ಇದ್ರಾ? ಕ್ಯಾಮ್ರಾ ಇಲ್ರಿ, ನಮ್ಮದು ಫೋನೇ. ಅವಾಗ
ನಂದು ಆ್ಯಂಡ್ರಾಯ್ಡ್ ಫೋನ್ ಇತ್ತು ರೀ ನಂದು ಅವಾಗ, ಯಾವುದೋ ವಿವೋದು, ಇನ್ನೂ 3 EMI ಪೆಂಡಿಂಗ್ ಇದ್ದು ಅವಾಗ ನಂದು. ಅಂದರೆ ಅವಾಗ ವಾದಿರಾಜ್ ಫೋನ್ ತೊಗೊಂಡಿದ್ದ, iPhone 11 ತೊಗೊಂಡಿದ್ದ. ಸೊ ಸ್ನೇಹಾನ್ ಕಡೆನೂ ಏನೋ ಲೇಟೆಸ್ಟ್ ಫೋನ್ ಇತ್ತು ಅವಾಗಿಂದು. ಸೊ ಪಟ್ಟ ಶೂಟ್ ಆತ್ರಿ. ಇದರಿಂದ ಏನು ಕಲಿಬೇಕಂದ್ರೆ ಗೇರ್ಸ್ ಡೋಂಟ್ ಮ್ಯಾಟರ್, ಟ್ಯಾಲೆಂಟ್ ಆ್ಯಂಡ್ ಟೈಮಿಂಗ್ ಆ್ಯಂಡ್ ದಟ್ ಹಂಗರ್ ಹೌದು. ಇಸ್ ಆಲ್ ದಟ್ ಮ್ಯಾಟರ್ಸ್. ಇಂಟ್ರೆಸ್ಟಿಂಗ್. ಅವಾಗಿನ್ನ ಮೈಕ್ ಕಲ್ಚರ್ ಅಷ್ಟು ಬಂದಿದ್ದಿಲ್ಲ. ಅದು ಮೈಕ್ ಕಲ್ಚರ್ ಇತ್ತು ರೀ, ಅದು ಬರೀ 3.5 ಜಾಕ್ದಾಗ ಹಾಕಿ ಲ್ಯಾಬ್ ಮೈಕ್ ಬರ್ತಿದ್ದಿಲ್ಲ, ಅವು ಇದ್ದು. ಸೊ ಅವು ಎಲ್ಲ ಕಡೆ ಕ್ಯಾರಿ ಮಾಡ್ತಿದ್ದಿಲ್ಲ ನಾವು. ಸೊ ಐಫೋನ್ ಚಲೋ ರೆಕಾರ್ಡ್ ಮಾಡ್ತಿತ್ತು ರೀ ವಾಯ್ಸ್ ಅವಾಗ. ಸೊ ಸಾಕಂತೇಳಿ ನಾವು ಇದು ಮಾಡ್ತಿದ್ವಿ. ಆಡ್ಯಾಸಿಟಿ ಅಂತ ಒಂದು ಸಾಫ್ಟ್ವೇರ್ ಬರ್ತಿತ್ತು, ಅದ್ರಾಗ ಆಡಿಯೋ ಹಾಕಿ ಎನ್ಹ್ಯಾನ್ಸ್ ಮಾಡ್ಕೊತಿದ್ವಿ ನಾವು. ಕ್ಲೀನ್ ಎಲ್ಲ ಮಾಡಿ. ವೈ ನೈಸ್. ಕಂಪ್ರೆಸರು ಅದು ಇದು ಏನೇನು ಹಾಕಿ ಯೂಟ್ಯೂಬ್ದಾಗ ಮೊದಲು ನೋಡಿದ್ರಿ ವಿಡಿಯೋ, ಹೌ ಟು ಕ್ಲೀನ್ ವಾಯ್ಸ್ ಇನ್ ಆಡ್ಯಾಸಿಟಿ ಅಂತ ಹಿಂಗೆ ಕರೆಕ್ಟ್ ಮಾಡಿ ಹಿಂಗೆ ಮಾಡ್ತಿದ್ವಿ. ನಿಮ್ಮ ಸ್ಟೋರಿ ನೋಡಿದ್ರೆ ಫ್ರಮ್ ಮುದೋಲ್ ಟು ಮಿಲಿಯನ್ ವ್ಯೂಸ್, ಸಂಬಡಿ ಹೂ ಸ್ಟಡಿಡ್ ಲಾ ಬಟ್ ಚೋಸ್ almost. ಲಾಫ್ಟರ್. ಆಲ್ಮೋಸ್ಟ್. ಯಪ್. ಅದೇನು ಡೌನ್ಲೋಡೆಡ್ ಸ್ಟಾಪ್ ಅಟ್ 90%. ಯಾಕದು 5th ಇಯರ್ವರೆಗೂ ಹೋಗಿ ಅದು ನಂಗೆ ಅಲ್ಲಿ ಮಟ್ಟ ರಿಯಲೈಸ್ ಆಗಿಬಿಟ್ಟಿತ್ತು, ನಾ ಲಾಯರ್ ಆದ್ರೂ ಅಷ್ಟು ಅಂಥ ಪರಿ ಚಲೋ ಲಾಯರ್ ಅಂತೂ ಆಗಂಗಿಲ್ಲ. ಅಂದರೆ ಯಾಕೆ? ನನಗೆ ಅದು ನಂಗೆ ಇದ್ದಿದ್ದಿಲ್ಲ ಟು ಬಿ ವೆರಿ ಆನೆಸ್ಟ್ ಮಾಡ್ಬೇಕಂತದು. ಸೊ ಅಪ್ಪ ಫೋರ್ಸಾ? ಮಾಡೋ ಮಗನ ಮಾಡಿ, ಹ್ಞೂ ಅಪ್ಪ ಅಂತಂದೆ. ಫಸ್ಟ್ ಇಯರ್ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್, ಸೆಕೆಂಡ್ ಇಯರ್ 2 ಬ್ಯಾಕ್. ಸೊ ಅದು ಬ್ಯಾಕ್ಲಾಗ್ಸ್ ಇದು ಭಾರ. ಅಪ್ಪನೂ ಲಾಸ್ಟಿಗೆ ಅಂತ ಬ್ಯಾಡ್ ಬಿಡು, ಬ್ಯಾಡ ನೀ ಏನು ಮಾಡ್ತೀವಿ ಮಾಡು ಅಂದ್ರೆ ಥ್ಯಾಂಕ್ ಯು ಬೆಂಗಳೂರಿಗೆ ಆಡಿ.